ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಗಂಗಾ ಗಗನ್ ಚಾನಲ್. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಮಂಡೇ ವ್ಲಾಗ್. ಹೇಗೆ ಏನೆಲ್ಲ ಆಗಿದೆ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇವಾಗ ಸ್ವಲ್ಪ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸುಲ್ತಾನ್ಪುರ ಅಂತೇಳಿ. ಇಲ್ಲಿ ನಮ್ಮ ಕಕ್ಕಿ, ನಮ್ಮ ಆಂಟಿ, ನನ್ನ ಮಕ್ಕಳು. ಇಲ್ಲಿಂದ ಬಸ್ಗೆ ಹೋಗಬೇಕು. ಅಲ್ಲೆಲ್ಲ ತೋರಿಸ್ತೀನಿ ಬನ್ನಿ, ಇವತ್ತು ಆಗುತ್ತಂತ. ಇದು ನೋಡಿ ಫ್ರೆಂಡ್ಸ್, ಇದು ಗಬ್ಬುರ್ದು ಒಳಗಿನ ಮಠ. ಊರನ್ ಮಠ ನೆನ್ನೆ ಹೋಗಿದ್ವಲ್ಲ, ನೆನ್ನೆ ನಾನು ವಿಡಿಯೋ ಮಾಡಿ ಹಾಕಿದ್ನಲ್ಲ ಅದ್ರದ್ದು. ಇದು ಇಲ್ಲಿ ಒಳಗಡೆ ಇಲ್ಲೇ ಕಾಸಿ ತರಿಸ್ಕೊಂಡು ಹೋಗ್ತಂತ ಆತ. ಹಾಂ, ಜಾತ್ರಾ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕೀಗ. ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಹತ್ತೀವಿ. ನೋಡಿ ನನ್ನ ಮಗಳು ಹೇಗೆ ಹೋಗ್ತಿದ್ದಾಳೆ. ಚಿಟ್ಮಿ ಚಿಟ್ಮಿ ಗಂಗಾಬಾಯ್, ನಮ್ಮ ಆಂಟಿ. ಬಸ್ ನಿಂತಿದೆ, ಈಗ ಬಸ್ಸಲ್ಲಿ ಹತ್ತಿ ಹೋಗೋದು ಸುಲ್ತಾನ್ಪುರ. ಇಲ್ಲೊಂದು 2-3 ಕಿಲೋಮೀಟ್ರ್ ಆಗುತ್ತೆ. ಬಂದು ಮುಟ್ಟಿದ್ವಿ, ಈಗ ದೇವಸ್ಥಾನಕ್ಕೆ ಹೊಂಟಿದ್ದೀವಿ. ತಾತನವ್ರ ಸಂತರ್ದು ನೋಡಿ, ಅಲ್ಲಿ ಕಾಣ್ತಾ ಇದೆ, ಅದೇ ಮಠ. ಹಾಂ, ಮಠಕ್ಕೆ ನಾವು ಬಂದ್ವಿ. ಈಗ ಕಾಲು ತೊಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ನೀರಿಗೆ. ಈಗ ಕಾಲು ತೊಳ್ಕೊಳಕ್ಕೆ ಬಂದಿದ್ದು. ನೀರಿಲ್ಲ ಅದಾವ ನೋಡ್ರಿ. ನೀರು ಸುಮ್ ಕಾಲ್ ಮ್ಯಾಗ ಸೇರ್ಸ್ಕೋರಿ ಸಾಕು. ಇಲ್ಲೆಲ್ಲ ತೊಳ್ಕೊತಾ ಇದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್. ಇಲ್ಲಿ ಒಟ್ಟಂಗೆ ಕಾಣ್ತಾರ್ರಿ ತಾತನವ್ರು. ಸಿಕ್ಕರೆ ಚಲೋ ಆಗುತ್ತೆ. ಏನು ಕಾರ್ನಲ್ಲಿ ಹತ್ತು ಕೂತಾರು ನೋಡಿ ಫ್ರೆಂಡ್ಸ್. ತಾತನವ್ರು ಹೋಗ್ತಾ ಇದ್ದಾರೆ, ದರ್ಶನ ತಗೋಬೇಕು. ನೋಡಿದ್ರ ಸ್ವಲ್ಪ ಇದರಲ್ಲಿ ಮಿಸ್ ಆಗ್ತಾ ಇದ್ರು ತಾತನವರು, ಆದರೂ ಸ್ವಲ್ಪ ದರ್ಶನ ಸಿಗ್ತವ್ರದ್ದು. ಈಗ ಇಲ್ಲಿ ಮಠಕ್ಕೆ ಬಂದೀವಿ. ನೋಡಿ, ಈ ದೇವರಿದೆ, ಗೌರಿಶಂಕರಾಯ ಭಗವತಿ. ನೋಡಿ ದೇವರು ನೋಡಿ. ಇಲ್ಲಿ ರಾಜರಾಜೇಶ್ವರಿ ದೇವಿ ಇದ್ದಾಳೆ. ಏನಿದೆ ಇಲ್ಲಿ ದೊಡ್ಡ ತಾತನವ್ರದ್ದು. ಇವ್ರು ದೊಡ್ಡ ತಾತನವರು, ಇವ್ರು ಇದ್ರಲ್ಲ ಸಣ್ಣ ತಾತನವ್ರು. ಇಲ್ಲಿ ಮೂರ್ತಿ ಒಂದು ಮಾಡಿದಾರಂತೆ, ನೋಡಬೇಕಾಗಿದೆ. ಅದೊಂದು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಬಸ್ ನೋಡಿ, ಈಗ ತೋರಿಸ್ತಿದ್ದೀನಿ. ಇದಿದೆ ಈಗ ಪಂಚಾಕ್ಷರಿ ಶಿವಾಚಾರ್ಯರು ಅಂತ. ಇವ್ರದ್ದು ಸಮಾಧಿದು ಹಿಂಗೆ ಇದು ಮಾಡಿದ್ದಾರೆ ಮೂರ್ತಿ. ಅವರೇ ಇವ್ರದ್ದು, ಅವ್ರದ್ದೇ ಥರ ಮೂರ್ತಿ ಮಾಡಿದ್ದಾರೆ ನೋಡಿ. ಚೆನ್ನಾಗಿ ಮಾಡ್ಯಾರಲ್ಲ. ತಂಗೆ ಆಗ್ಯದ. ಹೋಗೋಣ ಬಾ ಹಂಗಂದ್ರೆ. ಈಗೇನು ಮೇಲ್ಗಡೆ ನೋಡಿದ್ವಿ, ಈಗ ಕೆಳಗಡೆ ಹೋಗೋಣ. ಅವ್ರದ್ದು ನೋಡಿ, ಈಗ ಹೋಗೋದಿದೆ. ಅವ್ರದ್ದು ಸಮಾಧಿ ಸ್ಥಳ, ದೊಡ್ಡ ತಾತನವ್ರದ್ದು. ಹಾಂ ನೋಡಿ, ಹಾಂ ಸೇಮ್ ಹೌದು. ಮೇಲ್ಗಡೆ ಇದಾರ, ಇಲ್ಲಿ ಮೂರ್ತಿ ಮಾಡ್ಯಾರ. ಇದು ಸಮಾಧಿ ನೋಡಿ, ಇಲ್ಲಿ ಹಿಂಗಿದೆ. ಇದು ನಾವು ಅಲ್ಲಿ ಮೇಲ್ಗಡೆ ದರ್ಶನ ತಗೊಂಡಿದ್ದ ಸ್ಥಳ.
ನೋಡಿದ್ರಲ್ಲ ಹೆಂಗಿದೆ ಅಂತ. ಹಾಂ, ಇದು ಈ ಕಡೆ ಸುಲ್ತಾನ್ಪುರ ಇದು ದೊಡ್ಡ ತಾತನವ್ರವರು. ಈಗ ಹೋದ್ರಲ್ಲ ಅವ್ರು ಚಿಕ್ಕ ತಾತನವರು. ನಿಮಗೆ ಈಗ ಫುಲ್ ಒಂದು ಸರೌಂಡಿಂಗ್ ತೋರಿಸ್ತೀನಿ ನೋಡಿ ಈಗ ಹೇಗಿದೆ ಅಂತ. ನೋಡಿ, ಇದೇ ಮಠ. ಈ ಕಡೆ ರಾಯಚೂರು ಡಿಸ್ಟಿಕ್ ಸುಲ್ತಾನ್ಪುರ, ನಮ್ಮ ಗಬ್ಬೂರ್ ಹತ್ರ, ನಮ್ಮ ಮಮ್ಮಿ ತವ್ರ ಮನೆ ಹತ್ರ ಇದೆ ಇದು. ಹಾಗಾಗಿ ಇಲ್ಲಿ ಬಂದಿದ್ವಲ್ಲ, ಹಾಗಾಗಿ ಬಂದ್ವಿ, ನಮಗೂ ದರ್ಶನ ಸಿಕ್ತು. ನೋಡಿ ಹೇಗೆ ಅನ್ನಪ್ರಸಾದ ಐತೆ ಅಂದಿದ್ದಿ. ನೋಡಮ್ ಸಿಕ್ಕರೆ ಮಾಡೋದಿಲ್ಲ ಇಲ್ಲಿದೆ ಅಂತೆ ಅನ್ನಪ್ರಸಾದ. ಸಿಕ್ಕರೆ ಮಾಡೋದು, ಇಲ್ಲಾಂದರೆ ಇಲ್ಲ ಹೋಗೋದು. ಅಪ್ಪನೂ ದೇವರು ದಿನರು ಭಾಳ ರೀ ಅವ್ರದ್ದು. ಹಾಂ ರೀ, ಐತಂತ ಬರ್ರಿ, ಇಲ್ಲೊಂದಿದೆ ನೋಡೋಣ. ಪಂಚಾಕ್ಷರಿ ಪ್ರಸಿದ್ಧಿ. ಇವರು ದೊಡ್ಡವರೇನೋ, ಅವ್ರಕಿನ್ನ ದೊಡ್ಡವರೇನೋ ಇವರು. ಅವರ ಸ್ಥಳ ಅನ್ಸುತ್ತಿದ್ದು ಕುಂದ್ರೋದು, ತಾತನವ್ರು ಕುಂದ್ರೋದು. ಇದು ದೊಡ್ಡವರು, ಅದಕ್ಕಿಂತ ಸಣ್ಣವ್ರು ಇವರಾಗಿಂದ ಇವಾಗ ಹೋದ್ರಲ್ಲ ಗಾಡಿಯಲ್ಲಿ ಅವರು. ಬರ್ರೋ ನೋಡಿ ಅನ್ನಪ್ರಸಾದ. ನೀವು ಹಾಕೊಳೋದಿತ್ತು ಆಂಟಿ, ನೀವು ಹಾಕ್ಕೊಂಡೇ ಬರ್ತೀರೇನ್ರಿ ಆಂಟಿ? ಈಗ ಕುಂದ್ರಿ ನೀವು. ಹಾಂ, ಇಲ್ಲೇ ಅಡುಗೆ ಮಾಡ್ತಾರನ. ಚಟ್ನಿ ಹೆಚ್ಚು ಮಾಡಿ ಉಳಿಸ್ಬೇಡ್ರಿ, ಎಷ್ಟು ಬೇಕಷ್ಟೇ ಹಾಕ್ರಿ. ನೋಡಮ್ಮ ನೋಡಿ, ಇದೇ ಪ್ರಸಾದ. ಎಲ್ಲ ಮನೇಲಿ ಈ ಥರ ಸಿಗೋದಿಲ್ಲ ಊಟ, ದೇವಸ್ಥಾನದಲ್ಲಿ ಸಿಕ್ಕಾಗ. ಊಟ ಆಯಿತು ಫ್ರೆಂಡ್ಸ್, ಈಗ ಹೋಗ್ತಿದ್ದೀವಿ ಮತ್ತೆ. ಆಯಿತು ನೋಡಿ, ಈಗ ಹೋಗ್ತಿದ್ದೀವಿ ಈಗ. ಇದು ನೋಡಿ ಬಸ್ ಸ್ಟಾಪ್. ನಾನು ನನ್ನ ಮಗಳು ನಗ್ತಾಳೆ. ಸಣ್ಣ ಬಸ್ ಸ್ಟಾಪ್, ಹಳ್ಳಿಗಳದಲ್ಲಿ ಬಸ್ ಸ್ಟಾಪ್. ನಿನಗೆ ರೊಕ್ಕ ಆಮ್ಯಾಗ ಕೊಡ್ತೇನೆ. ಬಂದ್ವಿ. ಎಂತ ಪರಿ ಬಿಸಿಲು, ಬಿಸಿಲು 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 ಚೂರು 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 ಚೂರು. ರಾಯಚೂರು ಡಿಸ್ಟಿಕ್ ಕಡೆ ಬಿಸಿಲು ಅಂತಾರಲ್ಲ, ಸುಳ್ಳಲ್ಲ ಫ್ರೆಂಡ್ಸ್. ಏನ್ ಮಾಡತ್ತಾರ ಮುಖಂದಾನ ಕಾಕಿ ಕಸ ಬೆಳೆಯಕತ್ತಾಳ. ಬರಲ್ಲ, ಇದಕ್ಕಿನ ಸಣ್ಣವೇ. ನೀವು ಅದನ್ನ ಬಂದಾಗಿಂದ ಹಂಗೆ ಮಾಡ. ಹಾಯ್ ಫ್ರೆಂಡ್ಸ್, ಇವತ್ತು ನೈಟ್ ಇದು ಇದೆ, ನಿಮಗೆ ತೋರಿಸ್ಬೇಕಂತ ಬಂದಿದ್ದೀನಿ. ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ಇಲ್ಲಿ ದೇವ್ರದ್ದಿದೆ, ಹೇಗಿದೆ ಅಂತ ನೋಡೋಣ ಬನ್ನಿ. ಹಾಯ್ ಮಾಡ್ರಿ, ಹಾಯ್ ಮಾಡ್ರಿ, ಹಾಯ್ ಮಾಡ್ರಿ ಫ್ರೆಂಡ್ಸ್. ಇವಾಗ ಇಲ್ಲಿ ಇದು ನಡೆದಿದೆ ಪೂಜೆದು, ನಿಮಗೆ ತೋರಿಸ್ತೀನಿ, ಎಷ್ಟು ಸಾಧ್ಯ ಅಷ್ಟು ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ಇವರು ಸುಲ್ತಾನ್ಪುರ ತಾತನವರು ಇವಾಗ ಬಂದರು. ಹಾಗೆ ಬೂದಿ ಬಸಪ್ಪ ತಾತನವರು ಬಂದರು ನೋಡಿ. ಅಲ್ಲಿ ಕಾಣ್ತಿದ್ದಾರೆ, ವೈಟ್ ಹಾಕ್ಕೊಂಡು ಹೋಗ್ತಿದ್ದಾರೆ ಒಳಗಡೆ. ಸ್ಟಾರ್ಟ್ ಆಗುತ್ತೆ ಫಂಕ್ಷನ್. ಈಗ ಪಟಾಕ್ಷಿ ಹೊಡಿತಾ ಇದ್ರು.
ಎಷ್ಟು ಚೆನ್ನಾಗಿ ಇದೆ ಅಲ್ಲ ಫ್ರೆಂಡ್ಸ್, ಪಟಾಕಿ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ತಾತನವರಿಬ್ಬರು ಬಂದು ಪ್ರದಕ್ಷಿಣೆ ಹಾಕಿದ್ರು, 5 ಸುತ್ತು ಸುತ್ತಿದ್ರು ಫ್ರೆಂಡ್ಸ್. ಸುತ್ತಿಬಿಟ್ಟು ಬಂದರು, ಅದನ್ನು ಮತ್ತೆ ಆ ಕಟ್ಟೆಯನ್ನು ಸುತ್ತಿದ್ರು ದೇವ್ರದ್ದು. ಊರಿಂದ ಇದು ಒಯ್ತಾರೆ ಅಂತ, ಅಂದರೆ ಶಸ್ತ್ರ ಹಾಕೋದು ಮತ್ತು ಎಲ್ಲ ನಂದಿ ಕೋಲು ಆಡಿಸೋದು ತುಂಬ ಚೆನ್ನಾಗಿ ಮಾಡಿದರು. ತಾತನವರು ಕುಂತು, ಸುಲ್ತಾನ್ ಪುಟ್ಟಾಟ ಮತ್ತು ದೊಡ್ಡ ತಾತನವರು. ತುಂಬ ಮಹಿಮೆ ಇದೆ ಫ್ರೆಂಡ್ಸ್ ಇಲ್ಲಿ. ನೋಡಿ, ಶಸ್ತ್ರ ಹಾಕೋರು ಬಂದು ಶಸ್ತ್ರನೂ ಹಾಕಿ ಕುಣಿತಾ ಇದ್ರು ಅವರು. ನಿಮಗೆ ನಾನು ಸ್ವಲ್ಪ ತೋರ್ಸೋಕ್ಕೆ ಪ್ರಯತ್ನ ಪಟ್ಟೆ ಫ್ರೆಂಡ್ಸ್. ಹಾಗೆ ಈಗ ನೋಡಿ ನಂದಿ ಕೋಲು ಹೇಗೆ ಆಡಿಸ್ತಿದ್ದಾರೆ, ಶಸ್ತ್ರ ಹಾಕೋರು ತಗೊಂಡು ಕುಣಿತಾ ಇದ್ರು. ಯಾವ ಥರ ಗ್ರಿಪ್ ಮಾಡಿದ್ದಾರೆ, ಯಾವ ಥರ ಇದೆ, ಅದು ನೋಡೋಕ್ಕೆ ಒಂಥರ ಖುಷಿ. ಅದು ನೋಡಿದ್ರೆ ಒಂಥರ ಕಣ್ಣಲ್ಲಿ ನೀರು ಬರ್ತಾಯಿತ್ತು ನನಗೆ. ಅಂದರೆ ಎಂಥ ಪವಾಡಗಳು ಇರುತ್ತೆ ಅಲ್ವಾ ಅಂತ, ಅಂದರೆ ಅವರಿಗೆ ಎಷ್ಟು ಪವರ್ ಇದೆ ಅಂತ ನನಗೆ ಅನ್ನಿಸ್ತಾ ಹೊತ್ತು. ನಾನು ಚಿಕ್ಕವಳಿದ್ದಾಗಿಂದ ಈ ಊರಿಗೆ ಹೋಗ್ತಾ ಇದ್ದೆ, ಬಟ್ ನನಗೆ ಅಷ್ಟು ಅಬ್ಸರ್ವ್ ಮಾಡಿ ನಾನು ನೋಡ್ತಿರ್ಲಿಲ್ಲ. ಈ ಸಲ ನಾನು ಅಬ್ಸರ್ವ್ ಮಾಡಿ ನೋಡಿದ್ದಂದರೆ ತುಂಬ ಅಂದರೆ ತುಂಬ ನನಗೆ ಖುಷಿ ಆಯಿತು ಈ ಸಲ. ಅಲ್ಲಿ ನೋಡಿ, ದೊಡ್ಡವರು ಶಸ್ತ್ರ ಹಾಕೋರು ಮತ್ತು ಚಿಕ್ಕವನು ಕೂಡ ಇದ್ದಾನೆ, ಹೇಗೆ ಕುಣಿತಾ ಇದ್ದಾನೆ. ಅವರು ಹೇಗೆ ಕುಣಿತಾರೆ ಅದೇ ಥರ ಅವನು ಕುಣಿತಾ ಇದ್ದ. ಆಮೇಲೆ ತಗೊಂಡು ಹೊಂಟರು ಆರತಿಗಳೆಲ್ಲ. ಕಳಸ ತೊಗೊಂಡು ಹೋಗೋದು ಅಂತ ಹೇಳ್ತಾರೆ. ಎಲ್ಲ ಹೆಣ್ಮಕ್ಳು ಅವರೆಲ್ಲ ಮಠದ ನಡ್ಕೋತಾ, ಬೆಳಗ್ಗೆ ಮುಂಚೆನೇ ಆಗೋತನ ನಡ್ಕೋತಾ ಇದೇ ಥರ ಮಿಡಲ್ ಗ್ಯಾಪ್ನಲ್ಲಿ ಡ್ಯಾನ್ಸ್ ಮಾಡ್ಕೋತಾ ಹೋಗ್ತಾರೆ. ತಾತನವರು ಕುಂತು ನೋಡ್ತಾರೆ. ಇಲ್ಲಿ ನೋಡಿ, ಡೋಲ್ ಬಾರಿಸ್ತಿದ್ದಾರೆ. ಈ ಥರ ಈಗ ಮನೆ ಒಂದು ಸ್ವಲ್ಪ ಮುಂದೆ ಹೋಗಿ ಮನೆ ಮುಂದೆ ಮಾಡ್ಕೋತಾ ಹೋಗ್ತಾರೆ ಫ್ರೆಂಡ್ಸ್. ಇದನ್ನು ನೋಡೋಕ್ಕೆ ತುಂಬ ಖುಷಿ ಆಯಿತು ನನಗೆ. ಈ ಥರ ನೋಡೋದು ಎಲ್ಲೂ ಸಿಗೋದಿಲ್ಲ, ಆದರೆ ಅಂಥ ಚೆನ್ನಾಗಿ ಗಬ್ಬೂರಲ್ಲಿ ನಡೆಯುತ್ತೆ ಫ್ರೆಂಡ್ಸ್. ನೀವು ಹೋಗಿ ನೋಡ್ಬೋದು ಮುಂದಿನ ವರ್ಷ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಏನೆಲ್ಲ ನಡೀತು ಅಂತ ನಿಮಗೆ ಸ್ವಲ್ಪ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾರೆಲ್ಲ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.